ವಾ 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 ವಾ, ಇಂಥ ಅವಕಾಶಕ್ಕೆ ಕಾಯ್ತಾ ಇದ್ದೆ. ಸ್ವಾತಿ ಹೇಳಿಕೆ ಆಧಾರದ ಮೇಲೆ ಆರ್ತಿನ ಆತ್ಮಹತ್ಯೆ ಕೇಸಲ್ಲಿ ಬುಕ್ ಮಾಡಿ ಒಳಗೆ ಹಾಕಿ, ಜೊತೆಗೆ ಆತ್ಮಹತ್ಯೆ ಪ್ರೇರೇಪಣೆ, ಮಾನಸಿಕ ಕಿರುಕುಳ ಅಂತ ಹೇಳಿ ಇದಕ್ಕೆ ಕಾರಣ ಆಗಿರೋ ಆದಿ ಆರ್ಯನ ಒದ್ದು ಒಳಗೆ ಹಾಕಿ. ಅಲ್ಲಿಗೆ ಸೂರ್ಯನ ಸಂಸ್ಥಾನ ಅರ್ಧ ಕಳಿಸಿ ಬಿದ್ದೋಗತ್ತೆ. ನನ್ನ ಶತ್ರು ನಾಶದ ಖುಷಿನಲ್ಲಿ ನಾನು ಪಾರ್ಟಿ ಮಾಡಿ ಕೊಪ್ಪಳಿಸ್ತೇನೆ. ನೀವು ಪಾರ್ಟಿ ಮಾಡೋದ್ರಲ್ಲಿ ನಂದು ಯಾವ ಅಭ್ಯಂತರನೂ ಇಲ್ಲ ಸರ್. ಒಂದು ವೇಳೆ ನೀವು ಹೇಳ್ದಾಗ ನಾನು ಮಾಡಿದ್ರೆ ಆರ್ಯ ಆದಿ ಜೊತೆಗೆ ಸ್ವಾತಿ ಮತ್ತು ನಿಮ್ಮ ಮಗಳನ್ನು ಸೇರಿಸ್ಬೇಕಾಗತ್ತೆ. ನಿರೋಷ ಹಾಕಿದ ಕಂಡೀಷನಿಂದಲೇ ಈಗೆಲ್ಲ ಆಗಿತ್ತು ಅಂತ ಸ್ವಾತಿ ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟರೆ ಅವ್ರು ಯಾರಿಗೂ ಶಿಕ್ಷೆ ಆಗೋದಿಲ್ಲ. ಶಿಕ್ಷೆ ಆಗೋದು ನಿಮ್ಮ ಮಗಳು ನಿರೋಷಾಗೆ. ಇನ್ಸ್ಪೆಕ್ಟರ್, ನೀವು ಹೇಳ್ದ ಹಾಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ಏನಾದರೂ ಆರ್ತಿ ತನ್ನ ಹೇಳಿಕೆನಲ್ಲಿ ಸಾಕ್ಷಿ ಹಾಗೂ ನಿರೋಷನ ಟಾರ್ಚರ್ ತಡಿಲಾರದೆ ನಾನು ಹೀಗೆ ಆತ್ಮಹತ್ಯೆ ಪ್ರಯತ್ನ ಪಟ್ಟೆ ಅಂತ ಹೇಳಿಕೆ ಕೊಟ್ಟರೆ, ನಿರೋಷ ಆದಿತ್ಯ ಹೇಳ್ದ ಆ ಕಾರಣಕ್ಕೆ ನಾನು ಹೀಗೆ ಮಾಡಿದೆ ಅಂತ ಬಾಣನ ಆದಿತ್ಯನ ಕಡೆಗೆ ತಿರುಗಿಸ್ಬೋದು. ಆದಿತ್ಯನ ಕಡೆಗೆ ಬಾಣ ತಿರುಗಿದ್ರೆ ಅದು ನೇರವಾಗಿ ಹೋಗಿ ಚುಚ್ಚೋದು ಆರ್ತಿಗೆ. ನಮ್ಮ ನಿರೋಷನ ನಾವು ಆರಾಮಾಗಿ ಬಚಾವ್ ಮಾಡ್ಕೋಬೋದು. ಮಾನಸಿಕ ಹಿಂಸೆ ಅನ್ನೋದು ಬರೀ ಒಂದು ಮಾತಿಂದ ಆಗುವಂಥದ್ದಲ್ಲ, ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ನಿರೋಷನ್ನ ತಾನಾಗೆ ಇಷ್ಟಪಟ್ಟು ಆ ಮನೆಗೆ ಕರ್ಕೊಂಡು ಹೋಗಿದ್ದು ಆರ್ತಿ. ಆದರೆ ನಿರೋಷ ಆ ಮನೆಗೆ ಬಂದಿದ್ದು ಅವ್ರು ಯಾರಿಗೂ ಇಷ್ಟ ಇರಲಿಲ್ಲ. ಆದಷ್ಟು ಬೇಗ ಅವಳನ್ನ ಮನೆಯಿಂದ ಆಚೆ ಕಳಿಸು ಅಂತ ಹೇಳಿ ಆರ್ಯ ಮತ್ತು ಸೂರ್ಯ ಅವಾಗವಾಗ ಅವಳಿಗೆ ಟಾರ್ಚರ್ ಕೊಡ್ತಾನೆ ಇದ್ರು. ಈ ಟಾರ್ಚರ್ ತಡ್ಕೊಳಕ್ಕಾಗದೆ ಆರ್ತಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಲು ಅಂತ ಪ್ರೂವ್ ಮಾಡೋಣ. ಆಗ ನಮ್ಮ ನಿರೋಷ ಒಬ್ಬಳನ್ನ ಬಿಟ್ಟು ಆ ಮನೇಲಿರೋ ಬೇರೆ ಎಲ್ಲರೂ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಒಳಗೆ ಹೋಗ್ತಾರೆ. ವೆರಿ ಗುಡ್ ಥಿಂಕಿಂಗ್ ಮೇಡಮ್. ನೀವು ಹೇಳ್ದಾಗೆ ಮಾಡ್ಬೋದು. ಇನ್ಸ್ಪೆಕ್ಟರ್, ನೀವು ಮಾಡೋ ಇನ್ವೆಸ್ಟಿಗೇಷನಲ್ಲಿ ಯಾವುದೇ ಕಾರಣಕ್ಕೂ ನಿರೋಷನ ಪ್ರಶ್ನೆ ಕೇಳದೆ ಇರಬೇಡಿ. ನಿಮ್ಮ ಇನ್ವೆಸ್ಟಿಗೇಷನ್ ತುಂಬ ಸ್ಟ್ರಿಕ್ಟ್ ಆಗಿರಬೇಕು, ಅಷ್ಟೇ ಕಂಡೀಷನ್ ಆಗಿರಬೇಕು. ನೀವು ನಿರೋಷನ್ ಕೇಳೋ ಪ್ರತಿಯೊಂದು ಪ್ರಶ್ನೆನಲ್ಲೂ ಅವಳು ಆರ್ತಿ ಪರವಾಗಿ ಉತ್ತರ ಕೊಡ್ತಾ ಇರಬೇಕು. ನಿರೋಷನ್ ಮಾತು ಕೇಳಿ 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 ಆರ್ತಿಗೆ ಸಂಪೂರ್ಣವಾಗಿ ನಿರೋಷ ನನ್ನ ಪರವಾಗಿದ್ದಾಳೆ ಅಂತ ಅನ್ನಿಸ್ಬೇಕು. ಒಂದು ಸಲ ನಮ್ಮ ನಿರೋಷನ್ ಮೇಲೆ ಆರ್ತಿಗೆ ನಂಬಿಕೆ ಬಂದರೆ ಮುಗೀತು. ಆ ಸೂರ್ಯ ಆರ್ಯ ಎಷ್ಟೇ ಹೋರಾಟ ಮಾಡಿದ್ರು ನಿರೋಷನ್ನ ಅಪರಾಧಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ನಿರೋಷ ಸೇಫ್ ಆಗ್ತಾಳೆ. ವಾಹ್, ಗುಡ್, ವೆರಿ ಗುಡ್ ಪ್ಲಾಟ್. ತುಂಬ ಸೇಫ್ ಗೇಮ್. ಅಲ್ಲಿಗೆ ನಿರೋಷ ಒಮ್ಮೆ ಆರ್ತಿ ವಿಶ್ವಾಸ ಗಳಿಸ್ಕೊಂಡ್ರೆ ಆರ್ತಿ ಅಂತ್ಯ ಸುಗಮ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಪರಮಶತ್ರು ಸೂರ್ಯ ನಾಶ ಆಗಿ ಹೋಗ್ತಾನೆ. ಅಲ್ಲಿಗೆ ಅವನ ಕಾನ್ಸ್ಟಿಟ್ಯೂನ್ಸಿಗೆ ನಾನು MLA ಆಗ್ತೀನಿ. ಏನು ಅರ್ಪಿತಾ, ನಾನು MLA ಆಗ್ತೀನಿ ಅಂದ ತಕ್ಷಣ ಕುಹುಕವಾಗಿ ನಗ್ತಾ ಇದೆಯಾ? ಯಾಕೆ, ನಾನು MLA ಆಗೋದಕ್ಕೆ ಯೋಗ್ಯನಲ್ವಾ? ಯೋಗ ಯೋಗ್ಯತೆ ಅನ್ನೋದು ಮಾತಲ್ಲಿರಲ್ಲ, ಮಾಡೋ ಕೆಲಸದಲ್ಲಿರುತ್ತೆ. ಸೂರ್ಯನ ಸರ್ವನಾಶ ಆಗುತ್ತೆ ಅಂದ ಮಾತ್ರಕ್ಕೆ ಆಗ್ಬಿಡಲ್ಲ. ಪಾಂಡವರಿಗೆ ಶ್ರೀಕೃಷ್ಣನ್ ರಕ್ಷೆ ಇದ್ದ ಹಾಗೆ ಆ ಸೂರ್ಯನ ಫ್ಯಾಮಿಲಿನ ಕಾಪಾಡೋದಕ್ಕೆ ನಿಮ್ಮ ಮಗ ರಂಜಿತ್ ಇದ್ದಾನೆ, ಮರಿಬೇಡಿ. ನಿಮ್ಮ ನಿರೀಕ್ಷೆನ ಹುಸಿ ಮಾಡ್ತಾನೆ. ಯಾಕೆ ಯಾವಾಗಲೂ ರಂಜಿತ್ ರಂಜಿತ್ ಅಂತ ಹೇಳಿ ನನ್ನನ್ನು ಅಸಹಾಯಕನಾಗಿ ಮಾಡ್ತೀಯಾ? ನಿನ್ಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಸಂತೋಷದ ಟೈಮಲ್ಲಿ ಅವ್ನು ನೆನೆಸ್ಬೇಡ ಅಂತ. ಸುಮ್ಮನೆ ಅವನ ಹೆಸರು ಎತ್ತಿ ಎತ್ತಿ ನನ್ನನ್ನು ಕಾಡ್ತೀಯಾ? ನಿಮ್ಮನ್ನ ಕಾಡ್ತಿರೋದು ನಾನಲ್ಲ, ನಿಮ್ಮ ಮಗ ರಂಜಿತ್. ಅವನೊಬ್ಬ ನಮ್ಮ ಪರವಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಅನ್ಕೊಂಡಿದ್ದ ಕೆಲಸ ಎಲ್ಲ ಸಾಧಿಸ್ಬೋದಾಗಿತ್ತು. ಸರಿ ಸರ್, ನಾನು ಮುಂದೇನು ಮಾಡಬೇಕು ಅಂತ ಹೇಳಿದ್ರೆ ನಾನಿನ್ನು ಹೊರಡ್ತೇನೆ. ಸರಿ, ನಿಮ್ಮ ಕೆಲಸನ ನೀವು ಮುಂದುವರಿಸಿ. ಆ ಸ್ವಾತಿ ಕೊಟ್ಟು ಹೇಳಿಕೆ ಮೇಲೆ ಆರ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು ಅಂತ ಹೇಳಿ ಕೇಸ್ ಬುಕ್ ಮಾಡಿ ಅವಳನ್ನ ಅರೆಸ್ಟ್ ಮಾಡಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಸರಿ ಮೇಡಮ್, ನೀವು ಹೇಳಿದಾಗ ಮಾಡ್ತೇನೆ. ನಾನಿನ್ನು ಬರ್ತೇನೆ. ಹೋಗಿ ಬನ್ನಿ. ಆರ್ತಿನ ಅರೆಸ್ಟ್ ಮಾಡಿದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಅತಿ ಬುದ್ಧಿವಂತಿಕೆ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಬದುಕಲ್ಲಿ ಕನಸಿರಬೇಕು ನಿಜ, ಆದರೆ ಆ ಕನಸಲ್ಲೇ ಮೈ ಮರೆತ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕಾಗತ್ತೆ.